ಇದ್ದೀವಿ. ಆರ್ಸಿಬಿ ತಂಡ ಏನು ಬಂದಿಳಿತು ಎಚ್ಎಎಲ್ ಏರ್ಪೋರ್ಟ್ಗೆ, ಅವರನ್ನ ವೆಲ್ಕಮ್ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅವರನ್ನ ಸ್ವಾಗತಿಸಿದ್ದಾಗಿದೆ. ಈಗ ಅಲ್ಲಿಂದ ಹೊರಡುತ್ತೆ ಆರ್ಸಿಬಿ ತಂಡ. ಎಚ್ಎಎಲ್ ಏರ್ಪೋರ್ಟ್ ನಲ್ಲಿ ಆರ್ಸಿಬಿ ತಂಡಕ್ಕೆ ಭರ್ಜರಿ ಸ್ವಾಗತ. ಆರ್ಸಿಬಿ ಆಟಗಾರರನ್ನ ವೆಲ್ಕಮ್ ಮಾಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಇನ್ನೇನು ಕೆಲವೇ ಕ್ಷಣ ಏರ್ಪೋರ್ಟ್ ನಿಂದ ತಂಡ ಹೊರಡಲಿದೆ. ಭರ್ಜರಿ ಸ್ವಾಗತಕ್ಕೆ ಅಭಿಮಾನಿಗಳ ಕಾತರದಿಂದ ಕಾಯ್ತಾ ಇರೋದನ್ನ ನೋಡ್ತಾ ಇದೀವಿ. ಆ ಕಪ್ ನೋಡ್ಬೇಕು, ಆ ಕಪ್ ಗೆದ್ದು ಬಂದ ತಮ್ಮ ನೆಚ್ಚಿನ ಆಟಗಾರರನ್ನ ನೋಡ್ಬೇಕು ಅಂತ ಕಾತರದಿಂದ ಕಾಯ್ತಾ ಇದ್ದಾರೆ. ಎಚ್ಎಎಲ್ ಏರ್ಪೋರ್ಟ್ ನ ಲೈವ್ ವಿಜುವಲ್ಸ್ ಅನ್ನ ನೋಡಿದ್ವಿ. ಡಿಸಿಎಂ ಡಿಕೆಶಿ ಬಂದ್ರು ಆರ್ಸಿಬಿ ತಂಡವನ್ನ ವೆಲ್ಕಮ್ ಮಾಡೋದಕ್ಕೆ. ವಿಜಯೋತ್ಸವದ ಆ ಸಂಭ್ರಮದ ಕ್ಷಣಗಳು ಶುರುವಾಗಿದೆ. ಡಿಕೆ ಶಿವಕುಮಾರ್ ಆರ್ಸಿಬಿ ಆಟಗಾರರನ್ನ ಸ್ವಾಗತ ಕೋರೋದಕ್ಕೆ ಬಂದ್ರು ಎಚ್ಎಎಲ್ಗೆ. ಎಚ್ಎಎಲ್ ಏರ್ಪೋರ್ಟ್ ನ ಲೈವ್ ವಿಜುವಲ್ಸ್, ಆಟಗಾರರನ್ನ ವೆಲ್ಕಮ್ ಮಾಡಿ ಹೊರಟಿದ್ದಾರೆ ಡಿಕೆ ಶಿವಕುಮಾರ್. ಇನ್ನು ವಿಧಾನಸೌಧದಲ್ಲೂ ಕೂಡ ವಿಧಾನಸೌಧ ಮೆಟ್ಟಿಲುಗಳ ಮೇಲೆ ವಿಶೇಷವಾದಂತಹ ಫೆಲಿಸಿಟೇಷನ್ಗೆ ವ್ಯವಸ್ಥೆಯಾಗಿದೆ. ತಾವೇ ಖುದ್ದು ಡಿಸಿಎಂ ಡಿಕೆಶಿ ಬಂದಿದ್ರು, ಆರ್ಸಿಬಿ ಆಟಗಾರರನ್ನ ವೆಲ್ಕಮ್ ಮಾಡಿ ಹೊರಟಿರುವಂತಹ ದೃಶ್ಯವನ್ನ ಲೈವ್ ವಿಜುವಲ್ಸ್ ಅನ್ನ ಗಮನಿಸಿದ್ವಿ. ತಂಡ ಬಂದಿಳಿದಿದೆ. 18 ವರ್ಷದ ಕನಸು ನನಸಾಗಿದೆ. ತಪಸ್ಸಿಗೆ ಫಲ ಸಿಕ್ಕಿದೆ. ಸಂಭ್ರಮದ ಕ್ಷಣ ಆರ್ಸಿಬಿ ಅಭಿಮಾನಿಗಳದಾಗಿದೆ. ಈಗ ಆ ಕಪ್ ನೋಡಬೇಕು, ಆರ್ಸಿಬಿ ತಂಡವನ್ನ ನೋಡಬೇಕು, ಕಪ್ ಗೆದ್ದು ಬಂದಂತಹ ತಂಡದೊಂದಿಗೆ ಸಂಭ್ರಮಿಸಬೇಕು ಅಂತ ಅಭಿಮಾನಿಗಳ ಕಾತರದಿಂದ ಕಾಯ್ತಿದ್ದಾರೆ. ನೆನೆ ಕೊಹ್ಲಿ ಕೂಡ ಹೇಳ್ತಾ ಇದ್ರು, ನಾನು ಆ ಕ್ಷಣಕ್ಕೆ ಕಾಯ್ತಾ ಇದ್ದೀನಿ, ಬೆಂಗಳೂರಿಗೆ ಯಾವಾಗ ಬರ್ತೀನಿ ಅಂತ. ಬಂದೆಳೆದಿದ್ದಾರೆ ಕೊಹ್ಲಿ ಅಂಡ್ ಟೀಮ್. ಪಾಟೀದಾರ್ ನಾಯಕತ್ವದಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸಿ ಬಂದಂತಹ ಆರ್ಸಿಬಿ ತಂಡ ಈಗ ವಿಜಯ ಯಾತ್ರೆ ಹೊರಡುತ್ತೆ. ಎಚ್ಎಎಲ್ ಏರ್ಪೋರ್ಟ್ ನಲ್ಲಿ ಭರ್ಜರಿ ವೆಲ್ಕಮ್ ಸಿಕ್ಕಿದೆ. ಇಲ್ಲಿಂದ ನೇರವಾಗಿ ಹೋಟೆಲ್ಗೆ ಹೋಗ್ತಾರೆ, ಕೊಂಚ ವಿರಮಿಸಿ ಅಲ್ಲಿಂದ ವಿಧಾನಸೌಧಕ್ಕೆ ತೆರಳುತ್ತಾರೆ. ಅಲ್ಲಿ ಸಿಎಂ ಡಿಸಿಎಂ ರಿಂದ ವಿಶೇಷವಾದಂತಹ ಅಭಿನಂದನಾ ಕಾರ್ಯಕ್ರಮ ಇದೆ. ಅಲ್ಲೂ ಜನಸಾಗರ. ನಂತರ ಅಲ್ಲಿಂದ ವಿಜಯ ಯಾತ್ರೆ. ಓಪನ್ ಬಸ್ ರೆಡಿ ಆಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಶೇಷವಾದಂತಹ ಸೆಲೆಬ್ರೇಷನ್ಗೂ ಸಿದ್ಧತೆಯಾಗಿದೆ. ಅಲ್ಲೂ ಅಭಿಮಾನಿಗಳ ಸಾಗರ ನೆರೆದಿರುವಂತದ್ದು. ಎಚ್ಎಎಲ್ ಏರ್ಪೋರ್ಟ್ ಮುಂದೆ ಕೂಡ ನೂರಾರು ಅಭಿಮಾನಿಗಳು ನೆರೆದಿದ್ರು. ಈಗಾಗಲೇ ನಮ್ಮ ಪ್ರತಿನಿಧಿ ಕಿರಣ್ ಮಾತನಾಡಿಸ್ತಾ ಇರುವಾಗ ಅಭಿಮಾನಿಗಳು ಹೇಳ್ತಾ ಇದ್ರು, ಕನಸು ಕಾಣ್ತಾ ಇದ್ವಿ, ಇಷ್ಟರವರೆಗೂ ಕೂಡ ಈ ಸಲ ಕಪ್ ನಮ್ದೇ ನಮ್ದೇ ಅಂತಿದ್ವಿ, ಈ ಸಲ ಕಪ್ ನಮ್ಮದು ಅಂತ ಬಹಳ ಹೆಮ್ಮೆಯಿಂದ ಹೇಳುವಂತಹ ಕ್ಷಣ ನಮ್ಮದಾಗಿದೆ. ಆ ಖುಷಿ ಆರ್ಸಿಬಿ ಅಭಿಮಾನಿ ಬಳಗದ್ದು. ಎಸ್, ನಾವು ಗಮನಿಸ್ತಾ ಇದೀವಿ, ಥಮ್ಸ್ ಅಪ್ ಮಾಡಿ ಹೋಗ್ತಾ ಇರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆ ದೃಶ್ಯಗಳನ್ನ. ಆಟಗಾರರನ್ನ ವೆಲ್ಕಮ್ ಮಾಡಿದ್ದಾರೆ. ಮರ ಹತ್ತಿರುವಂತಹ ಅಭಿಮಾನಿಗಳನ್ನ ನೋಡ್ತಾ ಇದ್ದೀವಿ. ಎಸ್, ಈ ರೀತಿ ಒಂದು ಝಲಕ್ ಸಿಕ್ಕರೆ ಸಾಕು ತಮ್ಮ ನೆಚ್ಚಿನ ಆಟಗಾರರದ್ದು, ಜೊತೆಗೆ ತಮ್ಮ ನೆಚ್ಚಿನ ಆರ್ಸಿಬಿ ತಂಡ ಗೆದ್ದು ಬಂದಂತಹ ಆ ಕಪ್ ನೋಡೋದಕ್ಕೆ ಅಂತ ಹೇಳಿ ಬಹಳಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ ಅಭಿಮಾನಿಗಳು. ಬೆಂಗಳೂರಿಗೆ ಬಂದಿಳಿದಿದೆ ಆರ್ಸಿಬಿ ತಂಡ. ರೆಡ್ ಟೀಮ್ ಬಂದಿಳಿದಿದೆ. ಎಚ್ಎಎಲ್ ಏರ್ಪೋರ್ಟ್ಗೆ ಬಂದಂತಹ ಆರ್ಸಿಬಿ ಟೀಮ್ ನೋಡೋದಕ್ಕೆ, ಅವರನ್ನ ಸ್ವಾಗತಿಸೋದಕ್ಕೆ, ಸಂಭ್ರಮಿಸೋದಕ್ಕೆ ಸಹಸ್ರಾರು ಅಭಿಮಾನಿಗಳ ಬಳಗ ಎಚ್ಎಎಲ್ ಏರ್ಪೋರ್ಟ್ ಬಳಿಗೆ ನೆರೆದಿರೋದನ್ನ ನೋಡ್ತಿದ್ದೀವಿ. ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಬಂದು ವೆಲ್ಕಮ್ ಮಾಡಿ ಹೊರಟಿದ್ದಾರೆ. ಎಸ್, ಕಿರಣ್ ವಿವರಿಸ್ತಾ ಇದ್ರು. ಕಿರಣ್, ಡಿಕೆ ಶಿವಕುಮಾರ್ ಬಂದು ವೆಲ್ಕಮ್ ಮಾಡಿದ್ದಾರೆ. ಈಗ ಆರ್ಸಿಬಿ ಟೀಮ್ ಹೊರಡೋದಕ್ಕೆ ಸಿದ್ಧತೆಗಳಾಗಿದೆಯಾ? ಏನ್ ಕಂಡು ಬರ್ತಾ ಇದೆ ಅಲ್ಲಿನ ಚಿತ್ರಣ ಕೊಡೋದಾದ್ರೆ? ಹೌದು ಪ್ರತಿಮಾ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರ್ಸಿಬಿ ತಂಡದ ಆಟಗಾರರು ಎಚ್ಎಎಲ್ ನಿಂದ ಬಸ್ನ ಮೂಲಕವಾಗಿ ಈಗ ಆಲ್ರೆಡಿ ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣವನ್ನ ತಲುಪಲಿದ್ದು, ಅವರನ್ನ ನೋಡ್ಲಿಕ್ಕಾಗಿ ಈಗ ಆಲ್ರೆಡಿ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಎಚ್ಎಎಲ್ ನ ಹೊರಭಾಗದಲ್ಲಿರುವಂತಹ ಎರಡೂ ರಸ್ತೆಗಳಲ್ಲೂ ಕೂಡ ಕಾಯ್ತಾ ಇದ್ದಾರೆ. ಸದ್ಯ ನಾನೀಗ ದೃಶ್ಯದಲ್ಲಿ ತಮಗೆ ತೋರಿಸ್ತಾ ಇದ್ದೀನಿ. ಸಾವಿರಾರು ಸಂಖ್ಯೆಯಲ್ಲಿ ಈಗ ಆಲ್ರೆಡಿ ಕೂಡ ಅಭಿಮಾನಿಗಳು ಜಮಾಯಿಸಿರುವಂಥದ್ದು. ಎಲ್ಲರ ಒಂದೇ ಕೂಗು ಆರ್ಸಿಬಿ ಆರ್ಸಿಬಿ ಅನ್ನುವಂಥದ್ದು. ಸಾಕಷ್ಟು ಅಭಿಮಾನಿಗಳು ಈಗಾಗಲೇ ಬೆಳಗ್ಗಿನಿಂದಲೇ ಅವರನ್ನ ನೋಡಬೇಕು ಅಂತೇಳಿ ಒಂದು ಎಚ್ಎಎಲ್ ನ ಏರ್ಪೋರ್ಟ್ ನ ಹೊರಭಾಗದಲ್ಲಿ ಕಾದು ನಿಂತಿದ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಚ್ಎಎಲ್ ನಿಂದ ಹೊರಬರ್ತಾರೆ ಬಸ್ನ ಮೂಲಕವಾಗಿ ಅನ್ನುವಂಥ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಈಗಾಗಲೇ ಆರ್ಸಿಬಿ ತಂಡದ ಆಟಗಾರರನ್ನ ವೆಲ್ಕಮ್ ಮಾಡಿ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ಕೂಡ ಅಭಿಮಾನಿಗಳತ್ತ ಕೈಯನ್ನ ಬೀಸ್ಕೊಂಡು ಈಗ ಆಲ್ರೆಡಿ ಕೂಡ ತೆರಳಿರುವಂಥದ್ದು. ಅಭಿಮಾನಿಗಳ ಒಂದೇ ಕೂಗಿರುವಂಥದ್ದು, ಕಳೆದ 17 ವರ್ಷಗಳಿಂದ ನಾವೇನು ಕಾಯ್ತಾ ಇದ್ವಿ ಕಪ್ಪನ್ನ ನೋಡಬೇಕು ಅಂತೇಳಿ,
ಆ ಕಪ್ಪನ್ನ ನಾವಿವತ್ತು ನೋಡ್ತಾ ಇದ್ದೀವಿ. ಮತ್ತೆ ನಮ್ಮ ತಂಡದ ನೆಚ್ಚಿನ ಆಟಗಾರರನ್ನ ಇವತ್ತು ಕಣ್ತುಂಬಿಕೊಳ್ಬೇಕು ಅನ್ನೋಂಥದ್ದು ಒಂದು, ಎರಡನೇದು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅನ್ನೋಂಥದ್ದು. ನನ್ನ ಜೊತೆಯಲ್ಲಿ ಮಾತಾಡ್ಲಿಕ್ಕೆ ಪುಟಾಣಿ RCBಯ ಅಭಿಮಾನಿಗಳು ಕೂಡ ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಹೇಗಿದೆ, ಹೇಗೆ ಅನ್ನಿಸ್ತಿದೆ ಇವತ್ತಿನ ಒಂದು ಮ್ಯಾಚ್ ನೋಡಿದಂಥದ್ದು? All the haters, get the lollipop, we have the cup. ಸಾಕಷ್ಟು ಸಂತೋಷದಲ್ಲಿ ಕೂಡ ಈಗಾಗಲೇ ಇರುವಂತದ್ದು. ಮತ್ತೊಂದಷ್ಟು ಅಭಿಮಾನಿಗಳು ಕೂಡ ನನ್ನ ಜೊತೆಲಿದ್ದಾರೆ. ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಹೇಗಿದೆ ಸರ್ ನಿಮ್ಮ ಒಂದು ಜೋಶ್? ನಾವು ವರ್ಲ್ಡ್ ಕಪ್ ಗೆದ್ದಷ್ಟು ಸಂತೋಷ ಆಗ್ತಾ ಇದೆ. RCB ಅಂದ್ರೆ ವಿರಾಟ್ ಕೊಹ್ಲಿ ಅಂದ್ರೆ RCB. ವಿ ಆರ್ ಕಂಪ್ಲೀಟ್ಲಿ ಡೆಡ್ಲಿ ಫ್ಯಾನ್ ಫಾರ್ RCB. ಕಳೆದ 17 ವರ್ಷಗಳಿಂದ ತಂಡ ಜಯಗಳಿಸಿರ್ಲಿಲ್ಲ, 18ನೇ ವರ್ಷ ಜಯಗಳಿಸಿರುವಂತದ್ದು. RCBಯ ಕಟ್ಟರ್ ಫ್ಯಾನ್ ಆಗಿ ಹೇಳುವಂತದ್ದಾದ್ರೆ ಹೇಗಿದೆ ಸರ್? ಸರ್, ಈ ಸಂತೋಷಕ್ಕೆ ಪಾರಲ್ಲ ಸರ್. ದೇಶನೇ ನಮ್ಮ ಕೈಲಿ ಈ ಕಪ್ ಮೂಲಕ ನಮ್ಮ ಕೈಲಿ ಇದೆ ಅಂತ ಫೀಲ್ ಆಗ್ತಾ ಇದೀವಿ ಸರ್. ನಾವು ವಿ ಆರ್ ಕಂಪ್ಲೀಟ್ಲಿ ಹ್ಯಾಪಿ ಸರ್. ವಿ ಆರ್ ವೆರಿ ಹ್ಯಾಪಿ. ಮತ್ತೊಂದಷ್ಟು ಮಹಿಳಾ ಅಭಿಮಾನಿಗಳು ಕೂಡ ಇದ್ದಾರೆ. ಪ್ರತಿಮಾ, ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸಾಕಷ್ಟು